ಇವತ್ತು ಜನನೇ ನಿಮ್ಮನ್ನ ಜಾನಕಿ ಅಮ್ಮ ಅನ್ನೋದು ಕರೀತಾ ಇದ್ದಾರೆ. ನನ್ ವಾಯ್ಸ್ ಆತರ ಇಲ್ಲಲ್ಲ ಗಂಡ್ಮಗ ಆಗಿ ಹೆಣ್ಮಗಳ ಆದ್ರೆ ತಪ್ಪಾಗುತ್ತ ಫ್ಯಾಮಿಲಿ ಕಥೆ ಅಂತ ಬಂದಾಗ ತುಂಬಾನೇ ಅವರು ಕಷ್ಟದಲ್ಲಿದ್ದಾರೆ. ಬಡತನ ಅಂಬುದು ಗೊತ್ತಿಲ್ಲ ಅಂತ ಬೆಳೆಸಿದ್ದಾರೆ ಸರ್. ಆ ಜನರು ನೆಗೆಟಿವ್ ಆಗಿ ಕಮೆಂಟ್ ಹಾಕ್ತಾರ ನೀನೇ ನನ್ನ ತುಂಬಾ ಪ್ರೀತಿ ಮಾಡೋದು. ಕನ್ಫ್ಯೂಷನ್ ಆಗುತ್ತೋ ಜಸ್ಟ್ ಒಂದು ಸಾಂಗ್ ಪ್ಲೇ ಮಾಡಿ. ಆತ್ಮೀಯರೇ ನಮಸ್ಕಾರ, ಜನಶ್ರೀ ಟೈಮ್ಸ್ಗೆ ಸ್ವಾಗತ. ನಾನು ಆನಂದ ಸ್ವಾಮಿ ವಿರಕ್ತಮಠ. ವೀಕ್ಷಕರೇ, ಈ ಸಪ್ತ ಸ್ವರಗಳ ಆಲಾಪನೆ ಆರಾಧನೆ ಇದೆಯಲ್ವಾ, ಈ ನಾದ ನಿನಾದಗಳ ಅಲೆಯಲ್ಲಿ ತೇಲಾಡ್ತಕ್ಕಂಥವ್ರು ನಿಜಕ್ಕೂ ಕೂಡ ಆನಂದವಾಗಿರ್ತಾರೆ, ಸಂತೋಷವನ್ನ ಪಡ್ತಾರೆ. ಸಂಗೀತಕ್ಕೆ ಸಾಯುವನ್ನು ಕೂಡ ತಲೆ ಅಲ್ಲಾಡಿಸ್ಬೇಕು ಅನ್ನುವಂತ ಮಾತೊಂದಿದೆ. ನಿಜಕ್ಕೂ ಕೂಡ ರಾಗಗಳ ಆಧಾರದ ಮೇಲೆ ಈ ದೇಶದಲ್ಲಿ ಹಿಂದೆ ಕೂಡ ಸಾಕಷ್ಟು ಸಾಧನೆಗಳನ್ನ, ಪವಾಡಗಳು ಕೂಡ ಹೌದು ಅನ್ನುವಷ್ಟರ ಮಟ್ಟಿಗೆ ಸಂಗೀತಕ್ಕೆ ಶಕ್ತಿ ಇರುವುದನ್ನ ಸಾಕಷ್ಟು ಮಹನೀಯರು ತೋರಿಸಿದ್ದಾರೆ. ಅದರಲ್ಲೂ ಕೂಡ ದೀಪರಾಗ ಹಾಡ್ತಾ ಇದ್ರೆ ಸಾಕು, ದೀಪ ಬೆಳಗಬೇಕು ಅನ್ನುವಷ್ಟು ಶಕ್ತಿ ಅದಕ್ಕಿರುತ್ತೆ. ಅಂದ್ರೆ ಇದು ಕೇವಲ ಒಂದು ನಿದರ್ಶನಕ್ಕೆ ಇದೊಂದು ರಾಗದ ಹೆಸರು ಹೇಳಿದ್ರೆ, ಇಂಥದ್ದು ಸಂಗೀತದೊಳಗಡೆ ತುಂಬಾನೇ ಇರುತ್ತೆ ಅನ್ನುವಂಥದ್ದು. ಅದರಲ್ಲೂ ಕೂಡ ಗದಗ ಅಂತ ಬಂದ್ಬಿಟ್ರೆ ಇದು ಸಂಗೀತ ಕಾಶಿ. ಅಂಧ ಅನಾಥರ ದೇವರಾಗಿ ದೀನ ದಲಿತರ ದೈವವಾಗಿ ನಡೆದಿರುವಂತವ್ರು, ನುಡಿದಂತೆ ನಡೆದು ಹೋದಂತವರು ಪಂಡಿತ್ ಪುಟ್ಟರಾಜ್ ಕವಿಗವಾಯಿಗಳವರು. ಅಂತ ನೆಲಕ್ಕೆ ಇವತ್ತು ನಿಜ ಕೂಡ ಎಸ್ ಜಾನಕಿ, ಜೂನಿಯರ್ ಎಸ್ ಜಾನಕಿ ಅಂತ ಇವ್ರನ್ನ ಕರೆಯಲಾಗ್ತಾ ಇದೆ. ಇವರು ಪುರುಷರು ಆಗಿದ್ರೂ ಕೂಡ ಇವ್ರನ್ನ ಜಾನಕಿ ಅಮ್ಮನೇ ಅಂತ ಕರಿತಾ ಇದ್ದಾರೆ. ಅಷ್ಟೊಂದು ಪ್ರಸಿದ್ಧಿಯನ್ನು ಇವರು ಪಡೆದಿದ್ದಾರೆ. ನಿಜ ಕೂಡ ಬಡತನ ಈ ವಿದ್ಯೆಗೆ, ಜ್ಞಾನಕ್ಕೆ ಕೌಂಟ್ ಆಗುವುದಿಲ್ಲ, ಅದ್ಯಾವುದು ಕೂಡ ಲೆಕ್ಕಕ್ಕೆ ಬರೋದಿಲ್ಲ, ಜ್ಞಾನದ ಆಧಾರದ ಮೇಲೆ ಹೋಗ್ತದೆ ಅನ್ನೋದಕ್ಕೆ ಬಹುಶಃ ನಮ್ಮ ಬಳ್ಳಾರಿ, ನಮ್ಮ ಉತ್ತರ ಕರ್ನಾಟಕ, ನಮ್ಮ ಹೈದರಾಬಾದ್ ಕರ್ನಾಟಕದ ದೇವರಾಜ್ ಅವರು ಸಾಕ್ಷಿ ಆಗ್ತಾ ಇದ್ದಾರೆ. ಅವರು ಇವತ್ತು ನಮ್ಮ ಗದಗಕ್ಕೆ ಬಂದಿದ್ದಾರೆ, ನಮ್ಮ ಸ್ಟುಡಿಯೋ ಬಂದಿದ್ದಾರೆ. ತುಂಬಾನೇ ಖುಷಿ ಅನಿಸ್ತಾ ಇದೆ. ಅವ್ರನ್ನ ಮಾತನಾಡಿಸೋಣ. ಕಲೆಗೆ ಬಡತನ ಸಿರಿತನ ಕೌಂಟ್ ಆಗತ್ತಾ, ಆಗಲ್ವಾ? ಅದನ್ನ ಮೆಟ್ಟಿ, ಅದನ್ನ ಕುಟ್ಟಿ ಗಟ್ಟಿ ಆಗುವುದಾದ್ರೂ ಕೂಡ ಹೇಗೆ, ಇದೆಲ್ಲದರ ಬಗ್ಗೆ ಮಾತನಾಡ್ತಾ ಹೋಗೋಣ. ನನ್ನ ಜೊತೆಗೆ ದೇವರಾಜ್ ಅವರಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ ಸರ್. ದೇವರಾಜ್ ಅವರು, ನಿಜಕ್ಕೂ ಕೂಡ ಎಷ್ಟು ಖುಷಿ ಅನಿಸ್ತಾ ಇದೆ ನಿಮ್ಮ ಸಿಂಪ್ಲಿಸಿಟಿ. ಯಾಕೆಂದ್ರೆ ಮನುಷ್ಯನಿಗೆ ಈ ಕಷ್ಟ ಅನ್ನೋದ್ರ ಪರಿಚಯ ಇದೆ ಅಲ್ವಾ, ಅದು ಮನುಷ್ಯನ ತುಂಬಾ ಸರಳರನ್ನಾಗಿ ಜೊತೆಗೆ ವಿನಯ ನಮ್ರತೆ ಇದೆಲ್ಲ ಕಾಮನ್ ಆಗಿ ಬಂದ್ಬಿಡುತ್ತೆ. ಸೊ ನಿಮ್ಮನ್ನ ಆವತ್ತಿಂದ ನಾನು ನೋಡ್ತಾ ಇದ್ದೀನಿ, ತುಂಬಾ ಖುಷಿ ಅನಿಸ್ತಾ ಇದೆ ನಿಮ್ಮ ಸರಳತೆಗೆ. ಫಸ್ಟ್ಲಿ ನಿಮ್ಗೆ ವೆಲ್ಕಮ್ ಟು ಗದಗ ಅಗೇನ್ ಒನ್ಸ್. ನೀವು ಗದಗದಲ್ಲಿ ಕಾರ್ಯಕ್ರಮ ಕೊಡ್ಲಿಕ್ಕೆ ಬಂದಿದ್ರಿ. ಈ ಜಾನಕಿ ಅಮ್ಮ ಅಂದ ತಕ್ಷಣ ಅವ್ರ ಬಗ್ಗೆ ಮಾತಾಡ್ಲಿಕ್ಕೆ ನಾವು ಎಲಿಜಿಬಲ್ ಅಲ್ಲ. ಅಷ್ಟೊಂದು ಸಂಗೀತದೊಳಗೆ ತಪಸ್ಸನ್ನ ಗೈದಂತವರು. ಅಂತ ಮಹನೀಯರ ಹಾಡುಗಳನ್ನ ಇವತ್ತು ನೀವು ಹಾಡ್ತಾ ಇದ್ದೀರಿ. ಜನ ಕೂಡ ಅದನ್ನ ಇಷ್ಟಪಡ್ತಾ ಇದ್ದಾರೆ. ಫಸ್ಟಿಗೆ ಜಾನಕಿ ಅಮ್ಮ ಅಂದ ತಕ್ಷಣ ಏನ್ ಹೇಳ್ತೀರಿ? ಜಾನಕಿ ಅಮ್ಮ ಅಂತಂದ್ರೆ ಸರ್, ನಿಜವಾಗ್ಲು ಇಡೀ ವಿಶ್ವದಲ್ಲೇ ಅವರು ಒಂದು ಸಂಗೀತದ ಕೇಂದ್ರ ಬಿಂದು ಆಗಿರ್ತಾರೆ ಸರ್. ಯಾಕಂತಂದ್ರೆ 48,000 ಸಾಂಗಿನ ಹಾಡು, ಮತ್ತೆ 17 ಭಾಷೆಗಳ ಹಾಡಿ, ಮತ್ತೆ ಆಮೇಲೆ ಎಷ್ಟೆಷ್ಟು ಹೈ ಪಿಚ್ ನೋಟ್ಸ್ ಎಲ್ಲ ಹಾಡಿದ್ದಾರೆ ಸರ್. ಬಟ್ ಎಲ್ರು ಹಾಡ್ತಾರೆ ಸರ್, ಬಟ್ ಲೋ ಪಿಚ್ ಅಲ್ಲಿ ಹಾಡ್ತಾರೆ. ಬಟ್ ಹೆವಿ ನೋಟ್ಸ್ ಅಲ್ಲೇ ಹಾಡೋದು ಅವ್ರೊಬ್ರೆ ಅನ್ಕೊಂಡಿದೀನಿ ಸರ್. ಅವರಷ್ಟು ಆ ಸಣ್ಣ ಮಗು ಇದ್ದಾಗ್ಲಿದ್ದ ಸಂಗೀತದ ಅಭ್ಯಾಸ ಮಾಡಿ, ಅವ್ರ ಫ್ಯಾಮಿಲಿ ಕೂಡ ಅವ್ರ ರಕ್ತದಲ್ಲಿನೇ ಸಂಗೀತ ಬಂದಿದೆ ಅಂತ. ನನಗೂ ಒಂದು ಆಸೆ ಇತ್ತು ಸರ್, ಅಮ್ಮವ್ರನ್ನ ಆಶೀರ್ವಾದ ತಗೋಬೇಕಂತ. ಬಟ್ ಅದು ಕಾರಣಾಂತರದಿಂದ ಆತರ ಮಾಡ್ಬೇಕು. ಖಂಡಿತ ನಿಮ್ಮ ಇಚ್ಛೆ ಮತ್ತೆ ನಿರೀಕ್ಷೆ ಅಥವಾ ಆಸೆ ಅಮ್ಮನವ್ರನ್ನ ಭೇಟಿ ಮಾಡ್ಬೇಕಿತ್ತು ಅನ್ನುವಂಥದ್ದು. ಇವತ್ತು ಜನನೇ ನಿಮ್ಮನ್ನ ಜಾನಕಿ ಅಮ್ಮ ಅನ್ನೋದಕ್ಕೆ ಕರಿತಾ ಇದ್ದಾರೆ. ಸೊ ಏನ್ ಹೇಳ್ತೀರಿ? ನಾನು ನಿಜವಾಗ್ಲಿ ಸರ್, ಇದು ಗಂಡ್ಮಗ ಆಗಿ ಹೆಣ್ಮಗಳ ಹಾಡಿದ್ರೆ ತಪ್ಪಾಗುತ್ತಾ, ಏನ್ ಅನ್ಕೊಂತಾರೋ ಅಂತ ಅನ್ಕೊಂಡಿದ್ದೆ ಸರ್. ಕಳೆದ ವರ್ಷ 2025 ಏಪ್ರಿಲ್ 17ನೇ ತಾರೀಕಿಗೆ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದೆ ಸರ್. ಅದು ನಾನ್ ಕೂಡ ಮಾಡಿಲ್ಲ ಸರ್. ಅದು ಆಕ್ಚುಲಿ ನಮ್ ಫ್ರೆಂಡ್ಸ್ ನರೇಶ್ ಆಗಿರ್ಬೋದು, ಒಂದ್ ಸಂಗಡಿಗರೆಲ್ಲ ಇದಾರೆ ಸರ್. ನಾನು ಇರೋದು ಹಾಸ್ಟೆಲ್ ಅಲ್ಲಿ. ಹೌದು ಸರ್, ಬಳ್ಳಾರಿ ನಂಬರ್ 5 ಟೆಕ್ನಿಕಲ್. ವೈಯಕ್ತಿಕ ಪರಿಚಯವನ್ನು ಖಂಡಿತ ನಾನು ಮಾಡಿಸ್ತೀನಿ. ಈಗ ಅಮ್ಮನ ಬಗ್ಗೆ ಹೇಳ್ತಾ ಇದ್ರು, ಸಾರಿ ಫಾರ್ ಇಂಟರಪ್ಟಿಂಗ್, ಪ್ಲೀಸ್ ಕಂಟಿನ್ಯೂ ಇಟ್. ಓಕೆ. ಆಮೇಲೆ ಅದು ವಿಡಿಯೋ ಮಾಡಿದ್ದೆ ಸರ್. ವಿಡಿಯೋ ಮಾಡಿ ಆದ್ಮೇಲೆ ಗಂಡ್ಮಗ ಆಗಿ ಹೆಣ್ಮಗಳು ವಾಯ್ಸ್ ಹಾಡಿದ್ರೆ ತಪ್ಪಾಗುತ್ತಾ, ಆ ಜನರು
ನೆಗೆಟಿವ್ ಆಗಿ ಕಮೆಂಟ್ ಹಾಕ್ತಾರ, ಬಟ್ ಆಡ್ಬಾರ್ದು ಬರುತ್ತಂತ ಹೇಳಿ ನಾನು ಅನ್ಕೊಂಡಿದ್ದೆ ಸರ್. ನಮ್ ಫ್ರೆಂಡ್ಸೇ ನನ್ ಫೋನ್ ತಗೊಂಡು ಅಪ್ಲೋಡ್ ಮಾಡಿದ್ರಿ ಸರ್. ಒಂದು ದಿನದಲ್ಲಿ 4K ವ್ಯೂಸ್ ಬಂತು ಸರ್ ಸ್ಟಾರ್ಟಿಂಗ್ ಗೆ. ನನ್ಗೂ ಖುಷಿ ಅನ್ಸಿತ್ತು ಸರ್. ಕಮೆಂಟ್ ಬರಕ ಸ್ಟಾರ್ಟ್ ಆಗಿದ್ವು, ಏನಂತಂದ್ರೆ ಜೂನಿಯರ್ ಮೇಲ್ ಜಾನಕಿ ಅಂತ ಹೇಳಿ ಬಹಳಷ್ಟು ಜನ ಆಗ್ತಿದ್ರು ಸರ್. ಹಂಗಾಗಿ ನನಗೂ ಅವಾಗ್ಲಿದ್ದ ಸ್ವಲ್ಪ ಕುತೂಹಲ ಬಂತು ಸರ್. ಯಾಕೆ ಈ ತರ ಅಂತಾರ, ಏನಾಗಿರ್ಬೋದು ನನ್ ವಾಯ್ಸ್ ಆತರ ಇಲ್ಲಲ್ಲ, ಯಾಕಂತ ಕರಿತಿದಾರ ಅಂತೇಳಿ ನನಗೂ ಹಾಡ್ತೀನಿ ಅಂತ ಗೊತ್ತಿತ್ತು ಸರ್. ಬಟ್ ಆದ್ರೆ ಜಾನಕಿ ಅಮ್ಮ ವಾಯ್ಸ್ ಇದೆ ಅಂತ ನನಗೆ ಅನ್ಕೊಂಡಿಲ್ಲ. ಆ ಒಂದು ನಮ್ ಫ್ರೆಂಡ್ಸ್ ಸಪೋರ್ಟ್ ಮಾಡಿದ್ದಕ್ಕೆ ಇವತ್ತೆಲ್ಲ ಈ ಸೋಷಿಯಲ್ ಮೀಡಿಯಾಕ್ಕೆ ಬರೋಕೆ ಒಂದು ಅವಕಾಶ ಸಿಕ್ತೆ ಸರ್. ದೇವರಾಜ್ ಅವ್ರೆ, ಈಗ ನಿಮ್ಮ ಕೆಲವರು ಅಂದ್ರೆ ನಿಮ್ಮನ್ನ ಸೋಷಿಯಲ್ ಮೀಡಿಯಾದಲ್ಲಾಗಿರ್ಲಿ ಅಥವಾ ನಿಮ್ ಪರಿಚಿತರಿಂದ ಆಗಿರ್ಲಿ, ನಿಮ್ಮನ್ನ ಇಲ್ಲಿ ಕರೆಸಿದಂತವ್ರ ಮೂಲಕ ನಾವು ತಿಳ್ಕೊಂಡಾಗ ದೇವರಾಜ್ ಅವ್ರ ಫ್ಯಾಮಿಲಿ ಕಥೆ ಅಂತ ಬಂದಾಗ ತುಂಬಾನೇ ಅವರು ಕಷ್ಟದಲ್ಲಿದ್ದಾರೆ ಅಂತ. ಅದಕ್ಕೆ ನಿಮ್ಮ ಪರಿಚಯ, ಅಪ್ಪ ಏನ್ ಮಾಡ್ತಾರೆ, ನಿಮ್ಮ ಮೂಲ ಏನು, ಅಥವಾ ನಿಮ್ಮ ಬದುಕಿನ ಆಧಾರ ಯಾವುದು, ಅದರ ಬಗ್ಗೆ ಒಂಚೂರು. ನಾವು ಮಕ್ಕಳು 5 ಜನ ಸರ್. ನಾವು ಮೂವರು ಹೆಣ್ಮಕ್ಳು ದೊಡ್ಡವರು ಸರ್. ನಾವು ಕೊನೆಯವರಲ್ಲಿ ನಾನೇ ಕೊನೆಯವನು ಸರ್. ಗಂಡ್ ಮಕ್ಳು 2 ಸರ್. ಬಟ್ ನಾನು ಕಷ್ಟ, ನಮ್ ಮನೆ ಬಹಳ ಬಡತನ ಇತ್ತು ಸರ್. ಬಟ್ ನಾನಿಗೂ ಬಡತನ ಅಂಬುದು ಗೊತ್ತಿಲ್ಲಾರ್ದಂಗ ನನ್ನ ಬೆಳೆಸಿದ್ದಾರೆ ಸರ್ ನಮ್ಮ ತಂದೆ ತಾಯಿ. ಆದ್ರೆ ನಾವು ಗಂಡ್ಮಕ್ಳೇ ಸಣ್ಣವರು ಸರ್, 3 ಹೆಣ್ಮಕ್ಳೇ ದೊಡ್ಡವರು. ಅವ್ರು ಗಂಡ್ಮಕ್ಳು ಅನ್ನೋ ಶೈಲಿಯಲ್ಲಿನೇ ಅವರು ನಮ್ಮ ಮನೆನ ಬೆಳಗ್ಸಿದ್ದಾರೆ ಸರ್. ಯಾವ ರೀತಿ ಬೆಳಗ್ಸಿದಾರೆ ಅಂದ್ರೆ ಸರ್, ನಾವು ಆ ಟೈಮಲ್ಲಿ ಯಾವ ರೀತಿ ಕಷ್ಟ ಇತ್ತಂದ್ರೆ, ನಮ್ಮಪ್ಪ ಅವ್ರು ಹೇಳ್ತಾರೆ ಸರ್, ನಾವ್ ಗೊತ್ತಿಲ್ಲ ಸರ್, ಸಣ್ಣವರು. ಊರ ಆಚೆ ಇರ್ತಕ್ಕಂತ ಮರಗಳಾಗಿರ್ಲಿ ಯಾವಾದ್ರೂ ಕಡ್ದು ಆ ಬಸ್ ಬರುತ್ತೇಳ್ರಿ ಸರ್ ಬಸ್ ಸ್ಟ್ಯಾಂಡ್ಗೆ, ಆ ಬಸ್ಸಿಗೆ ಹಾಕಿ ಆ ಕಟ್ಟಿಗೆ ತಗೊಂಡು ಮಾರಿದ ಮೇಲೆ ಆ ಬಂದಿದ್ದು ರೊಕ್ಕನ ತಗೊಂಡು ಊಟ ಮಾಡಿ ಹಾಕ್ತಿದ್ರಂತೆ ಸರ್ ನಮಗೆ. ನಾವು ಕತೆ ಕೇಳ್ತಾ ಇದ್ವಿ, ರಂಗಪ್ಪ ಅಂತ ಬಡವಿದ್ದ, ಕಟ್ಟಿಗೆ ಮಾಡ್ತಾ ಇದ್ದ, ಅದರಿಂದ ಜೀವನ ಮಾಡ್ತಾ ಇದ್ದ ಅಂತ. ಮೋಸ್ಟ್ಲಿ ಅದು ನಿಮ್ಮ ಲೈಫ್ ಅಲ್ಲಿ ರಿಯಲ್ ಆಗಿದೆ ಸರ್. ಆ ಬಂದಿದ್ದ ಅಮೌಂಟ್ ಇಂದ ಮಾಡ್ತಿದ್ರಂತೆ ಸರ್. ಇನ್ನು ಏನಾದ್ರೂ ಸಾಲ ಆಯ್ತು, ಏನಾದ್ರೂ ಮನೆ ಫಂಕ್ಷನ್ ಆಗ್ಬೇಕಾಗಿತ್ತಂದ್ರೆ, ಏನಾದ್ರೂ ಒಂದು ಮಾಡ್ಬೇಕಂತಂದ್ರೆ ಸರ್, ಬೇರೆ ಒಂದು ಊರಲ್ಲಿ, ಇದು ಬಳ್ಳಾರಿಯಲ್ಲಿ ಒಂದು ಸಣ್ಣ ಹಳ್ಳಿ ಐತೆ ಸರ್, ಅಲ್ಲಿ ರೆಡ್ಡಿಸ್ ಅಂತ ಬಾಳ ಇದ್ದಾರೆ ಸರ್. ಅವ್ರ ಹತ್ರ ಸಾಲ ಇಸ್ಕೊಂಡು ನಮ್ಮಪ್ಪ ಅವರು ಅದನ್ನ ತಗೊಂಡು ನಾವೆಲ್ಲ ನಮ್ ಮನೆಯನ್ನ ನೀಗ್ಸಿದ್ರಿ ಸರ್. ಬಟ್ ನಮ್ ಅಕ್ಕವ್ರನ್ನ ಏನ್ ಮಾಡ್ತಿದ್ರು ಅಂತಂದ್ರೆ, ಅಲ್ಲಿ ಒಂದು ಬಾಡಿಗೆ ಮನೆ ಕೊಡ್ತಿದ್ರಿ ಸರ್. ಬಾಡಿಗೆ ಮನೆ ಕೊಟ್ಟಾಗ ಆ ಅಮೌಂಟ್ ಅನ್ನ ತೀರ್ಸಕ್ಕೋಸ್ಕರ ಅವ್ರದೇ ವ್ಯವಸಾಯ ಕೆಲಸ ಮಾಡಿಸಿ ಆ ಅಮೌಂಟ್ ಕೊಡ್ತಿದ್ರಿ ಸರ್. ಅದರಿಂದ ಬಂದಿದ್ದು ಇದು ರೊಕ್ಕನ ಇದು ಮಾಡ್ತಿದ್ರಿ ಸರ್. ನಮ್ಮ ಅಕ್ಕವರೇ ಆ ಸಾಲವನ್ನು ತೀರಿಸಿ ಮನೆಯನ್ನ ಬೆಳಗ್ಸಿರೋದು ಅವರೇ ಸರ್. ಈಗ ನಿಮ್ದು ಬಳ್ಳಾರಿನ ಅಥವಾ ಹಳ್ಳಿನ ನಿಮ್ ಕುಟುಂಬದ ಹೆಸರು ಏನು, ಏನ್ ನಿಮ್ ಫ್ಯಾಮಿಲಿ, ಅಪ್ಪ ಅಮ್ಮನ ಹೆಸರು ಏನು, ಏನ್ ಮಾಡ್ತಾರೆ? ನಮ್ಮಪ್ಪ ಹೆಸರು ತಿಮ್ಮಪ್ಪ ಹೆಚ್ಚ ಸರ್. ನಮ್ಮಮ್ಮ ಮುದ್ದಮ್ಮ ಹೆಚ್ಚ ಸರ್. ನಮ್ಮ ಅಕ್ಕವರು ಒಬ್ಬ ದೊಡ್ಡ ಅಕ್ಕ ಮಾರಮ್ಮ ಅಂತ ಸರ್. ಮಿಡಿಲ್ ಲಕ್ಷ್ಮಿ, ಆಮೇಲೆ ಕೊನೆಯವರು ಇದು ಜ್ಯೋತಿ ಸರ್. ನಮ್ಮ ಅಣ್ಣವರು ವೀರಸ್ವಾಮಿ, ನನ್ನ ಹೆಸರು ದೇವರಾಜ ಸರ್. ನಮ್ದು ಬಳ್ಳಾರಿ ಜಿಲ್ಲೆ ಸುರಗುಪ್ಪ ತಾಲೂಕು ಉತ್ತನೂರು ಗ್ರಾಮ ಸರ್. ಗಡಿ ಭಾಗ ಸರ್. ಒಂದು ಹಗರಿ ಇದೆ ಸರ್, ನದಿ, ವೇದಾವತಿ ನದಿ ದಾಟಿದ್ರೆ ಆಂಧ್ರ, ಈ ಕಡೆ ಕರ್ನಾಟಕ. ಹೌದು, ಗಡಿ ಭಾಗದಲ್ಲಿದ್ದಾರೆ. ಗಡಿ ಭಾಗದಲ್ಲಿದ್ರು ಕೂಡ ಗುಡಿಯಲ್ಲಿ ಇರ್ಬೇಕಾಗಿರುವಂತಹ ಜಾನಕಿ ಎಂಬುವರ ಹೆಸರಿನಲ್ಲಿ ನಿಮ್ಮನ್ನ ಜನ ಇವತ್ತು ಗುಡಿಯಲ್ಲಿ ಇಟ್ಕೊಂಡಿದ್ದಾರೆ. ಅದು ನಿಮ್ಮನ್ನ ನುಡಿ ಮೂಲಕ ಗುಡಿಯಲ್ಲಿ ಇಟ್ಕೊಂಡಿದ್ದಾರೆ. ಏನಂತೀರಿ? ನಿಜವಾಗ್ಲು ಸರ್, ನಾನು ಒಂದು ಸಣ್ಣ ಪುಟ್ಟ ಗ್ರಾಮ ಆಗಿ ಒಂದು ಬಡತನದಲ್ಲಿ ಬಂದು, ಆಮೇಲೆ ಹಾಸ್ಟೆಲ್ದಲ್ಲಿ ಇರ್ಬೋದು ಅಥವಾ ಎಲ್ರು ಆಗಿರ್ಬೋದು, ಈ ಸೋಷಿಯಲ್ ಮೀಡಿಯಾಸ್ ಆಗಿರ್ಬೋದು, ಮತ್ತೆ ಇದು ಗದಗ ಸಂಸ್ಥೆ, ಇದು ನಟರಾಜ್ ಸರ್ ಆಗಿರ್ಬೋದು, ಸೋಮು ಸರ್ ಆಗಿರ್ಬೋದು, ಮಲ್ಲಿಕಾರ್ಜುನ್ ಸರ್ ಆಗಿರ್ಬೋದು, ಮೀಡಿಯಾ ಸರ್ ಆಗಿರ್ಬೋದು, ನಿಮ್ಮಂತ ದೊಡ್ಡರಾಗಿರ್ಬೋದು, ಈ ಒಂದು ಎಲ್ಲಾ ಒಂದು ವೇದಿಕೆನ ಕಲ್ಪಿಸಿಕೊಡ್ತಿದ್ದಾರೆ ಸರ್. ಇದರಿಂದ ನನಗೂ ಬಹಳಷ್ಟು ಖುಷಿ ಆಗ್ತಿದೆ ಸರ್. ಏನಂತಂದ್ರೆ, ಒಂದು ಸರಿಗಮಪಕ್ಕ ಹೋಗ್ಬೇಕು ಎಂಬುದೇ ನನ್ ದೊಡ್ಡ ಆಸೆ ಸರ್. ನಮ್ಮಪ್ಪ ಅವ್ರು ಏನಂತ ಹೇಳ್ತಿದ್ರೆ ಅಂದ್ರೆ, ನಮ್ ಕೊನೆ ಆಸೆ ಸರಿಗಮಪ ವೇದಿಕೆಯಲ್ಲಿ ನಾನು ನೀನು ಕೂಡಿ ಒಂದೇ ಹಾಡು ಹಾಡ್ಬೇಕು, ಇದು ಮಾಡಿಕೊಡು ಅಂತ ಕೇಳ್ತಿದ್ದಾರೆ ಸರ್. ಇದರಿಂದ ನಾನು ಅದೇ ವಿಷಯಕ್ಕೆ ಬರ್ತೀನಿ, ನೀವು ಮಾತಾಡಕ್ ಬಿಡ್ತೀನಿ ದೇವರಾಜ್ ಅವ್ರೆ. ಅಪ್ಪಾಜಿ ಹಾಡಾಡ್ತಾರೆ. ನಿಮ್ಮ ಅಪ್ಪಾಜಿ ಅವ್ರದ್ದು ಕೂಡ ಯೂಟ್ಯೂಬ್ ಅಲ್ಲಿ ನೀವು ಅಪ್ಪನೊಂದಿಗೆ ನಾನು ಒಂಥರ ಏನು ನಾನು ಕೇಳ್ತಾ ಇದ್ದೆ. ಅದ್ರಲ್ಲಿ ಒಂದು ಸಾಂಗ್ ಕೂಡ ನೀವು ಹೇಳಿದ್ರಿ, ತಂದೆ ಮಗ ಸೇರಿಕೊಂಡು. ಆ ಹಾಡನ್ನ ಹೇಳ್ಬಹುದಾ? ಅಪ್ಪಾಜಿ ಹಾಡಿದ್ದು ಹೇಗೆ, ಅವ್ರ ಹಾಡುಗಾರಿಕೆ ಬಂದಿದ್ದು ಹೇಗೆ ಅಂತ? ನಮ್ಮಪ್ಪ ಅವರು ಸಣ್ಣವರಿದ್ದಾಗ್ಲಿದ್ದ ನಮ್ಮ ತಾತವರು ಊರಲ್ಲಿ ಹಾರ್ಮೋನಿಯಂ ಮಾಸ್ಟರ್ ಸರ್. ನಮ್ಮ ತಾತವರು ಆಮೇಲೆ ಇದು ದೇವ್ರ ಗುಡಿ ಆಗಿರ್ಬೋದು, ಆಮೇಲೆ ಯಾರಾದ್ರೂ ಸತ್ತೋದ್ರೆ ಮನೆಯಲ್ಲಿ ಭಜನೆ ಮಾಡ್ತಾರಲ್ರಿ ಸರ್, ಆ ರೂಪದಲ್ಲೆಲ್ಲ ಮಾಡ್ತಾರ ಸರ್. ಬಯಲಾಟ ಹಾಡಿದಾರೆ ಸರ್ ನಮ್ ತಾತವರು. ಮತ್ತೆ ನಮ್ಮಪ್ಪ ಭಜನೆ ಮಾಡ್ತಾರ, ಚಲನಚಿತ್ರ ಸಾಂಗ್ ಹಾಡ್ತಾರ, ಬಯಲಾಟ ಮಾಡ್ತಾರ. ನಾವು ಕೂಡ ನಮ್ಮಪ್ಪ ಅವರು ಹೋದಂದ್ರೆ
ನಿಮ್ಮ ಮನೆತನದಲ್ಲಿ ಈ ಕಲೆ ಅನ್ನುವಂಥದ್ದು ಇದು ಕೇವಲ ದೇವರಾಜ ಬಂದಿದ್ದಲ್ಲ, ಅಲ್ಲ ನಿಮ್ದು ರಕ್ತಗತ ಬೇರಿದೆ, ಹೌದು. ತಳಹದಿ ಇದೆ. ಹೌದು. ಅದಕ್ಕೆ ಇವತ್ತು ನೀವು ಸಂಗೀತವನ್ನ ಅಭ್ಯಾಸ ಮಾಡೋದಿದ್ರು ಕೂಡ ಗಾಡ್ ಗಿಫ್ಟ್ ಆಗಿ ಜೀನ್ಸ್ ಮೂಲಕನೇ ಬಂದಿದೆ ಹೌದು. ಸೊ ಅದಕ್ಕೆ ಇಷ್ಟೊಂದು ಇದರಲ್ಲಿ ಪ್ರಬುದ್ಧತೆ ಇದೆ, ಪಕ್ವತೆ ಇದೆ ಅಂತ. ಹೌದು ಸರ್. ಎಸ್, ಒಂದು ಹಾಡನ್ನ ಅಪ್ಪಾಜಿ ನೀವು ಹಾಡಿರೋ ಒಂದು ಹಾಡನ್ನ ಹೇಳ್ತೀರಾ ಪ್ಲೀಸ್? ಸರ್. ಓಕೆ. ನಿನ್ನ ಕಣ್ಗಳ ಬಿಸಿಯ ಹನಿಗಳು 100 ಕಥೆಯ ಹೇಳಿವೆ, ನಿನ್ನ ಪ್ರೇಮದ ನುಡಿಯ ಕೇಳಿ 100 ನೆನಪು ಮೂಡಿದೆ. ತಂದೆಯಾಗಿ ತಾಯಿಯಾಗಿ ಮಮತೆಯಿಂದ ಬೆಳೆಸಿದೆ, ಬಿಸಿಲು ಮಳೆಗೆ ನೆರಳದಂತೆ ನಿನ್ನ ನೆರಳಲಿ ಸಲಗಿದೆ. ಆ ಪ್ರೀತಿಯ ಮನ ಮರೆಯುವುದೇ, ನಿನ್ನ ಕಣ್ಗಳ ಬಿಸಿಯ ಹನಿಗಳು 100 ಕಥೆಯ ಹೇಳಿವೆ, ನಿನ್ನ ಪ್ರೇಮದ ನುಡಿಯ ಕೇಳಿ 100 ನೆನಪು ಮೂಡಿದೆ. ದೇವರಾಜ್ ಅವರೇ, ಬಹುಶಃ ಈ ಸಾಹಿತ್ಯ, ಈ ಹಾಡಿನ ಸಾಹಿತ್ಯ ಇದೆ ಅಲ್ವಾ, ವೆರಿ ಸೂಟೇಬಲ್ ಅನ್ಸುತ್ತೆ ನಿಮ್ಮ ಅಪ್ಪಾಜಿಗೆ. ಯಾಕೆಂದ್ರೆ ನೀವು ಹೇಳಿದ್ರಿ ಕಟ್ಟಿಗೆಯನ್ನ ಕಡಿದು ಕಟ್ಟಿಗೆಯನ್ನ ಮಾರಿ ಬಂದಂತ ಹಣದಿಂದ ಫ್ಯಾಮಿಲಿ ನಿಭಾಯಿಸಿದ್ರು ಅಂತ. ಹೌದು ಸರ್. ಸೊ ಈ ಹಾಡಿನ ಸಾಹಿತ್ಯ, ಇದರ ಅರ್ಥ ಆಳ ಕೂಡ ಹಂಗೆ ಇದೆ. ಬಿಸಿಲು, ನೆರಳು ಯಾವ್ದನ್ನ ನನಗೆ ಪರಿಚಯ ಮಾಡಿಸಂತೆ ನೀನ್ ನನ್ನ ಮಮತೆಯಿಂದ ನೀನ್ ಸಾಕದೆ ಅನ್ನೋ. ಬಹುಶಃ ನೀವು ಸೂಟೇಬಲ್ ಅನ್ಸತ್ತಲ್ವಾ? ಅವರು ನಮಗೆ ಯಾವ್ದಾದ್ರು ಫಂಕ್ಷನ್ಸ್ ಅಲ್ಲಿ ಎಲ್ಲರೂ ಕೂಡಿದಾಗ ಸರ್ ಮನೆಯಲ್ಲಿ ಆ ಒಂದು ದುಃಖದ ಸಂಗತಿಗಳಾಗಿರ್ಬೋದು ಎಲ್ಲ ಹೇಳ್ತಿರ್ತಾರ ಸರ್. ಆ ಒಂದು ಸಂಗತಿದಿಂದನೇ ಇದೆಲ್ಲ ಒಂದು ಸೂಟೇಬಲ್ ಆಗತ್ತೆ, ಹಂಗಿಂಗ ಈ ಸಾಂಗ್ನೇ ಹಾಡ್ಬೇಕು ನಾವ್ ಇಬ್ರು ಆ ಸ್ಟೇಜ್ ಮೇಲೆ ಅಂತ ಹೇಳ್ತಿದ್ದಾರೆ ಸರ್. ಓಕೆ ಓಕೆ. ಈಗ ದೇವರಾಜ್ ಅವರೇ, ಬರೋ ದಿನದಲ್ಲಿ ಈ ಪ್ರಸ್ತುತ ಏನು ಓದ್ತಾ ಇದ್ದೀರಿ ನೀವು? ನಾವು ಇವಾಗ BE ಮಾಡ್ತಿದ್ದೀನಿ ಸರ್, ಇಂಜಿನಿಯರಿಂಗ್ ಸರ್, ಬಳ್ಳಾರಿ ವೀರಶೈವ ಕಾಲೇಜ್. ಓಕೆ ಓಕೆ ಓಕೆ. ಮುಂದೆ ಏನಾಗ್ಬೇಕು? ಈಗಂತೂ ಸಂಗೀತದ ಒಂದು ಸಾಧನೆಯನ್ನ ಆ ಮೈಲಿಗಲ್ ಸ್ಥಾಪನೆ ಮಾಡಿ ಕೊಟ್ಟಿದ್ದೀರಿ, ಮುಂದಿನ ಹಂತ ಹಂತವಾಗಿ ಬೆಳೀತಾ ಇದೀರಿ, ಜನ ಕೂಡ ನಿಮ್ಮನ್ನ ಪ್ರೀತಿಸ್ತಾ ಇದಾರೆ. ಸೊ ಬರೋ ದಿನಮಾನದಲ್ಲಿ ಏನ್ ಮಾಡ್ಬೇಕು ಅಂತ ಇದೀರಿ ಅಂತ? ನನ್ನ ಆಸೆ ಏನೈತೆ ಅಂದ್ರೆ ಸರ್, ಒಂದು ದೊಡ್ಡ ಸಂಗೀತಗಾರನಾಗ್ಬೇಕಂಬುದಿದೆ ಸರ್. ಯಾಕೆಂತಂದ್ರೆ ಈ ಜಗತ್ತೇ ಒಂದು ದುಃಖದ ಸಂಗತಿಯಲ್ಲಿ ಕೂಡಿದಾಗ ನಾನು ಹಾಡಿದ್ರೆ ಎಲ್ರು ಹಾಡ್ತಾರೆ ಸರ್, ಇಲ್ಲ ಅವ್ರ ತರ ನಾನು ಹಾಡಿ ಆ ಎಲ್ಲಾ ದುಃಖದ ಸಂಗತಿಗಳನ್ನ ನಾನು ಹಾಡಿದ್ದ ಸಾಲಲ್ಲಿನೇ ಅವ್ರು ಖುಷಿ ಪಡ್ಬೇಕು. ಈ ಸೇವೆನ ನಾನು ಅದರಿಂದ ಹೊರ ಕರ್ಕೊಂಡು ಬರುವಂತ ಪ್ರಯತ್ನ ಮಾಡ್ಬೇಕು ಅಂತ ಆ ತರ ಮಾಡ್ಬೇಕಂಬ. ಈಗ ನೀವು ಓದ್ತಾ ಇರುವಂತದ್ದು ಟೆಕ್ನಿಕಲ್. ಹೌದು ಸರ್. ಟೆಕ್ನಿಕಲ್ಗೂ ಮ್ಯೂಸಿಕಲ್ಗೂ ನಾನ್ ರಿಲೇಟೆಡ್ ಅಲ್ವಾ? ಆದ್ರೂ ಎಲ್ಲ ಒಂದ್ ಕಡೆ ಮನೆತನ, ಸಂಸ್ಕೃತಿ, ಅಪ್ಪ ಅಮ್ಮ ಅಜ್ಜ ಇವರೆಲ್ಲರಿಂದ ನೀವು ಬಂದಿದ್ದೀರಿ. ಸೊ ಸಂಗೀತಗಾರ ಆಗ್ಬೇಕು ಅನ್ನುವಂಥದ್ದು. ಇನ್ನು ನಿಮ್ಮ ಸ್ನೇಹಿತರು, ನಿಮ್ಮ ರಿಲೇಟಿವ್ಸ್ ಏನಂತಾರೆ ದೇವರಾಜ್ ಅವ್ರನ್ನ ನೋಡಿ? ಮುಂಚೆನೂ ನೋಡಿರ್ತಾರೆ, ಕಾಮನ್ ಆಗಿ ಜೊತೆಗಿರ್ತೀರಿ, ಬಟ್ ಒಂದು ಹಾಡು, ಒಂದು ಗೀತೆ ಇಷ್ಟು ವೈರಲ್ ಆಗಿ ದೇವರಾಜ್ ಅವ್ರನ್ನ ಬೇರೆ ಲೋಕ ಕರ್ಕೊಂಡು ಹೋಗ್ತಾ ಇದೆ. ಸೊ ಅವ್ರೆಲ್ಲ ಏನ್ ಹೇಳ್ತಾರೆ? ಯಾವ ರೀತಿ ಪ್ರೀತಿ ತೋರಿಸ್ತಾರೆ ಅಂದ್ರೆ ಸರ್, ಒಂದು ತಂದೆ ತಾಯಿಗೆ ಒಳ್ಳೆ ತಕ್ಕ ಮಗ ಆಗಿದೆ, ಈ ಬಡತನನ್ನ ನೀಗಿಸಿ ತಗೊಂಡು ಹೋಗೋ ಶಕ್ತಿ ನಿನ್ನಲ್ಲಿದೆ. ನಿಮ್ಮಪ್ಪ ಅವರು ಕೂಡ ಹಾಡ್ತಿದಾರ, ಅವ್ರಿಗೆ ಸೋಷಿಯಲ್ ಮೀಡಿಯಾ ಗೊತ್ತಿಲ್ಲ, ಅವಾಗೂ ಬೆಳೆದಿಲ್ಲ, ಬಟ್ ನಿನ್ನಿಂದ ಕೂಡ ನೀನು ಬೆಳಿತಾ ನಿಮ್ಮ ಅಪ್ಪ ಅವ್ರನ್ನು ಕೂಡ ಹಂಗೆ ಕರ್ಕೊಂಡು ಹೋಗ್ತೀವಿ, ಹಂಗೆ ಫ್ಯಾಮಿಲಿನೂ ನಿಮ್ ಜೊತೆ ಸಿಂಗಿಂಗ್ ಇದೆ ಅಲ್ವಾ, ಅದಕ್ಕೋಸ್ಕರ ಇನ್ನೂ ಕಂಟಿನ್ಯೂ ಮಾಡು. ಮತ್ತೆ ಇದು ಇಂಜಿನಿಯರಿಂಗ್ ಮಾತ್ರ ಬಿಡಕ್ ಹೋಗ್ಬೇಡ, ಹಂಗೆ ಕಂಟಿನ್ಯೂ ಮಾಡು. ಒಂದ್ ಡಿಗ್ರಿ ಅಂತ ಮಾಡಿದ್ಮೇಲೆ ಏನಿದ್ರು ಬೇಕಿದ್ರೆ ಇದು ಬೇಕಾದ್ರೆ ಫ್ಯಾಮಿಲಿ ಎಲ್ರು ಇದೇ ತರ. ಎಜುಕೇಶನ್ ಡಿಸ್ಕಂಟಿನ್ಯೂ ಆಗ್ಲೇಬಾರ್ದು. ಹೌದು ಸರ್. ಓಕೆ. ನನ್ಗೆ ಅಪ್ಪಾಜಿ ಬಗ್ಗೆ, ಸಂಗೀತ ಬಗ್ಗೆ ಹೇಳುವಾಗ ತುಂಬಾ ನೀವು ಹಾಡ್ತಾ ಇದ್ರಿ, ಆಲಾಪ ಚೆನ್ನಾಗಿ ಮಾಡ್ತಾ ಇದ್ರು. ಅಂದ್ರೆ ಎಲ್ಲೋ ಒಂದ್ ಕಡೆ ಆಶ್ರಮ ಮೇಲೆ ಕಲ್ತು ಬಿಟ್ಟಿದ್ದಾರೆ ಅನ್ನೋ. ಸೊ ನಿಮಗ್ ಖುಷಿ ಕೊಡುವಂತದ್ದು ನಿಮ್ಮ ಹಾಡು. ಇವತ್ತು ನೀವು ವೈರಲ್ ಆಗಿರುವಂತದ್ದು, ಜಾಸ್ತಿ ಫೇಮಸ್ ಆಗಿರುವಂತದ್ದು ಹಾಡು ಅಂತ ಹೇಳಿದ್ರೆ ನೀನೇ ನನ್ನ ಅನ್ನುವಂಥದ್ದು. ಅದನ್ನ 1-2 ಸಾಲ ಹಾಡ್ಬೋದ? ಓಕೆ ಸರ್, ಪ್ಲೀಸ್. ನೀನೇ ನನ್ನ, ನೀನೇ ನನ್ನ ತುಂಬಾ ತುಂಬಾ ಪ್ರೀತಿ ಮಾಡೋದು. ಇಲ್ಲ ತಾಯಿ ಸೀತಾಮಾಯಿ, ನೀನೇ ನನ್ನ ಪ್ರೀತಿ ಮಾಡೋದು. ಪ್ರೀತಿ ಮಾಡಿ ಅಡಿಗೆ ಮಾಡಿ ತಿನಿಸೋನೆಲ್ಲ ಎಲ್ಲೂ ಇಲ್ಲ. ತಾಳಿ ಕಟ್ಟಿ ಬಾಗಿಲು ತಟ್ಟಿ ಕಾಯೋರೆಲ್ಲ
ನಿಮಗೆ ಬೆಲ್ಲ. ಕೋಪದ ನಡುವೆ ಹಾಡುವುದೇ ಅಂತಃಪುರ ಗೀತೆ. ವಿರಹದ ನಡುವೆ ಪತಿ ಇರಲು ಸತಿಹಿದು ಬರಿ ಮಾತೆ. ಇಂದ್ರ ಕಾದ ಚಂದ್ರ ಕಾದ ಹೆಣ್ಣಿಮೆಗಾಗಿ ಶಿವನು ಕಾದ. ಹೆಣ್ಣು ಕೊಟ್ಟ ಅಯ್ಯೋ ಆಸೆ ಕೊಟ್ಟ ಬ್ರಹ್ಮ ನಡುವೆ ಈ ಗಡುವು ಇಟ್ಟ. ಏನ್ ಸಾಹಿತ್ಯ ರೀ ಅದು? ಹೆಣ್ಣು ಕೊಟ್ಟ ಆಸೆ ಇಲ್ಲ sir. ನನಗ್ ಗಡುವು ಇಟ್ಟ. ನಾನು ಮೊನ್ನೆ ಮಲ್ಲಿಕಾರ್ಜುನ್ ಸರ್ ಅವರು ಗದಗುಸ್ತವಕ್ಕೆ ಕರೆಸಿದ್ರು ಸರ್. ಓಕೆ ಓಕೆ. ಬಸ್ಸಲ್ಲಿ ಬಂದೆ ನಾನು. ಹಾ ಬಸ್ಸಲ್ಲಿ ಬಂದಾಗ ಅವರು ನನ್ನ ಗುರ್ತಿಸಿದಾರ, ಬಟ್ ಕನ್ಫ್ಯೂಸ್ ಆಗ್ತಿದಾರೆ ಅವ್ರು. ಯಾವ ರೀತಿ ಅಂದ್ರೆ ಮಾತಾಡ್ಸಿದ್ರೆ ಏನ್ ಅನ್ಕೊಂತಾರೋ ಇಲ್ಲ ಹೌದು. ಪರ್ಟಿಕ್ಯುಲರ್ ಇಲ್ಲ. ದೇವರಾಜ್ ಅವರು ನಾನು ಮುಂದೆ ಬಸ್ ಮುಂದೆ ಕುಂತಿದ್ದೀನಿ ಸರ್, Okay. ಮುಂದೆ ಸೀಟ್ ಹಿಂದೆ ಕೂತಿದ್ದಾರ. ಈ ಸಾಂಗ್ನೇ ಇಟ್ಟಿದಾರ, ಯಾಕಂದ್ರೆ ಅವರು ಹಿಟ್ರಿಗಿನ ತಿರುಗಿ ನೋಡಿ ಮಾತಾಡ್ತಾರೆ ಅಂತ. ಈ ಸಾಂಗ್ ಇಟ್ಟಾಗ ಬಹಳಷ್ಟು ಖುಷಿ ಆಯ್ತು. ಅಂದ್ರೆ ನೀವು ಯಾರಿಗೆಲ್ಲ ಕನ್ಫ್ಯೂಷನ್ ಆಗುತ್ತೋ ಹೌದು. ದೇವರಾಜ್ ಅವರು ಅಂದಾಗ ಜಸ್ಟ್ ಒಂದ್ ಸಾಂಗ್ ಪ್ಲೇ ಮಾಡಿ ಸಾಕು. ಆ ಸಾಂಗ್ ಪ್ಲೇ ಮಾಡ್ದೆ ಸಡನ್ಲಿ ತಿರುಗಿ ನಾನೇ ಯಾಕ ಅಂತ ಹೇಳಿದ್ರೆ ಅದೇ ಒಂದ್ ಕಾಣಕ್ಕೆಲ್ಲ ಒಂದೊಂದ್ ಕಾಲಕ್ಕೆ ಒಂದೊಂದ್ ಸಾಂಗ್ ಒಬ್ಬೊಬ್ಬರಿಂದ ಹೌದು ಫೇಮಸ್ ಆಗೋದು. ಹೌದು. ಲಾಸ್ಟ್ ಟೈಮ್ ಒಬ್ಬ ತಂಗಿ ಕೂಡ ಅದೊಂದು ಲಿರಿಕ್ಸ್ ಅವಳು ಮ್ಯೂಸಿಕ್ ಅನ್ನ ಕಲಿದೇ ಇದ್ರು ಕೂಡ ಹೌದು ಅವಳ ಹಾಡಿರುವಂತ ಒಂದು ಹಾಡು, ಹೌದು. ಆ ಹಾಡಿಗೆ ಎಷ್ಟು ವ್ಯಾಲ್ಯೂ. ಹೌದು. ಎಲ್ಲ ಕಡೆ ರೀಲ್ಸ್ ಆಯ್ತು, ಎಲ್ಲ ಕಡೆ ವೈರಲ್ ಆಗ್ತಾ ಇತ್ತು. ಅದು ಪಾಸಿಟಿವ್ ನೆಗೆಟಿವ್ ಆಗಿ ಹಾಡ್ತಾಳೋ ಬಿಡ್ತಾಳೋ ಹೌದು. ಅದೇ ವಿಚಾರ. ಅದೊಂದು ಗೀತೆ ಎಷ್ಟೊಂದು ಪಾಪ್ಯುಲರ್ ಆಗಿತ್ತು. ನಿಜವಾಗ್ಲೂ. ಸೊ ಅದೇ ತರ ಈ ಒಂದು ಹಾಡು ನಾವು ಕೂಡ ಇದನ್ನ ಕುಣಿತಾ ಇರ್ತೀವಿ. ಹೌದು. ಯಾವಾಗೆಲ್ಲ ದೇವರಾಜನ್ನ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತೇವೋ ಅದು ನೀನೇನು ನಾನು ಅಂತ ಸಡನ್ಲಿ ಎಲ್ರು ಬಂದ್ಬಿಡುತ್ತೆ. ಹಂಗೆ ಅಂತಾರೆ ಎಸ್ sir. ಹೌದು. ಎಸ್. ಇನ್ನು ಕೊನೆಯದಾಗಿ ದೇವರಾಜ್ ಅವರೇ, ಈ ಮೂಲಕ ನಮ್ಮ ಮಾಧ್ಯಮದ ಮೂಲಕ ಜನರಿಗೆ, ಕರ್ನಾಡಿನ ಜನರಿಗೆ ತಾವೇನ್ ಹೇಳಕ್ ಇಷ್ಟಪಡ್ತೀರಿ ಅಂತ? ಎಲ್ಲ ಒಂದು ನಾನು ಹಾಸ್ಟೆಲ್ ಪ್ರತಿಭೆ ಸರ್, ಓಕೆ. ಮತ್ತೆ ಗ್ರಾಮೀಣ ಪ್ರತಿಭೆ ಕೂಡ ಸರ್, ಬಡ ಪ್ರತಿಭೆನೂ ಕೂಡ. ಹೌದು ಹೌದು. ನಮ್ ಹಾಸ್ಟೆಲ್ ಆಗಿರ್ಬಹುದು, ವಾತಾವರಣ ಆಗಿರ್ಬೋದು, ನಮ್ಮ ಸ್ನೇಹ ಬಳಗ ಆಗಿರ್ಬೋದು, ನಮ್ ಫ್ಯಾಮಿಲಿ ಆಗಿರ್ಬೋದು, ಹಾಗೆ ನನ್ನ ಎಲ್ಲಾ ದೊಡ್ಡ ದೊಡ್ಡ ವ್ಯಕ್ತಿಗಳು ಕರ್ಸಿರ್ಬೋದು, ಹಾಗೆ ನಿಮ್ಮಂತ ಮೀಡಿಯಾದವರು ಕರ್ಸಿರ್ಬೋದು, ನ್ಯೂಸ್ ಅವರು ಕರ್ಸಿರ್ಬೋದು, ಇಂಟರ್ವ್ಯೂ ಮಾಡ್ತಿರ್ಬಹುದು, ಓಕೆ. ಒಂದು ದೊಡ್ಡ ವೇದಿಕೆ ಕಳ್ಸಿ ಕೊಡ್ತಿರ್ಬೋದು ಸರ್. Okay. ಇದೇ ರೀತಿ ಸಪೋರ್ಟ್ ಮಾಡಿದ್ರೆ ಸರ್ ನನ್ನ ಆಸೆ ಕೊನೆಯದಾಗಿ ಈಡೇರುತ್ತಂತ ಅನ್ಕೊಂತೀನಿ Yes, sir, yes, ನಿಜವಾಗ್ಲೂ. ಈ ಪ್ರೀತಿ ತೋರಿಸಿದ್ರೆ ಒಂದಲ್ಲ ಒಂದು ದಿವಸ ಸರಿಗಮಪ ಸ್ಟೇಜ್ ಮೇಲೆ ನನ್ನ ಆಸೆ ಮತ್ತು ನಮ್ ತಂದೆಯವರ ಆಸೆ ಖಂಡಿತ ಎಲ್ರು ಸಪೋರ್ಟ್ ಮಾಡಿದ್ರೆ ಖಂಡಿತ ಆಗುತ್ತೆ ಅಂತ ಅನ್ಕೊಂತಿದೀನಿ ಸರ್. ಇದೇ ರೀತಿ ಎಲ್ರು ಸಪೋರ್ಟ್ ಮಾಡಿ. ದೇವರಾಜ್ ಅವರೇ, ಇಷ್ಟೊತ್ತು ನಮ್ಮ ಸ್ಟುಡಿಯೋಗೆ ಬಂದ್ರಿ, ನಿಮ್ಮ ಫ್ಯಾಮಿಲಿ ಬಗ್ಗೆ ಹಂಚ್ಕೊಳ್ರಿ, ನಿಮ್ಮ ಕನಸುಗಳ ಬಗ್ಗೆ ಹೇಳಿದ್ರಿ, ಜೊತೆಗೆ ನಿಮ್ಮ ಜೊತೆಗಾರರನ್ನು ಕೂಡ ಈ ಸಂದರ್ಭದಲ್ಲಿ ನೀವು ಸ್ಮರಣೆ ಮಾಡ್ಕೊಂಡ್ರಿ. ಇವತ್ತು ನಾವು ಹೇಳ್ತಾ ಇದ್ದೇವೆ, ಇವತ್ತು ನೀವು ಸಂಗೀತ ಕಾಶಿಯಲ್ಲಿದ್ದೀರಿ, ಪುಟ್ಟರಾಜರ ನೆಲದಲ್ಲಿದ್ದೀರಿ, ವೀರೇಶ್ವರ ಪುಣ್ಯಾಶ್ರಮದಂತಹ ಪವಿತ್ರ ಕ್ಷೇತ್ರದಲ್ಲಿದ್ದೀರಿ. ಇದು ಸಂಗೀತ ಸಾಮ್ರಾಟರ ನಾಡು. ಸಪ್ತಸ್ವರಗಳನ್ನ ಆರಾಧನೆ ಮಾಡಿ, ಆಲಾಪನೆ ಮಾಡಿ, ಅದರಲ್ಲಿ ಗಾನಲೋಕದಲ್ಲೇನೆ ದಾನವನ್ನು ಮಾಡಿದಂಥವ್ರು ಪುಟ್ಟರಾಜ ಗವಾಯಿಗಳು. ಅಂಥ ಜಗತ್ತಿಗೆ ಅಥವಾ ಈ ಭೂಮಿಗೆ, ಈ ಪವಿತ್ರ ನೆಲಕ್ಕೆ ಬಂದಿದ್ದೀರಿ. ನಿಮ್ಮ ಈ ಸರಿಗಮಪ ಕನಸಿನಿದೆ, ಅಲ್ಲಿ ಹೋಗಿ ನೀವು ಸರಿಗಮಪ ದನಿಸ ಸಪ್ತಸ್ವರಗಳನ್ನ ವ್ಯಕ್ತಪಡಿಸುವಂತಹ ಆ ಸಂದರ್ಭ ಬೇಗ ನೀವು ಒದಗಿ ಬರಲಿ. ಪುಟ್ಟರಾಜ ಗವಾಯಿಗಳ ಆಶೀರ್ವಾದ ನಿಮ್ಗೆಲ್ಲ ಅಂತ ಹೇಳ್ತಾ, ಅಗೇನ್ ಒನ್ಸ್ ಥ್ಯಾಂಕ್ ಯು ಅಂಡ್ ವಿಶ್ ಯು ಬ್ರೈಟ್ ಫ್ಯೂಚರ್. ಬರೋ ದಿನಮಾನದಲ್ಲಿ ನೀವು ಉತ್ತಮದಲ್ಲಿ ಇರಬೇಕು ಅಂತ ನಾವು ಕೂಡ ಆಶಿಸ್ತಾ ಇದ್ದೇವೆ. ಥ್ಯಾಂಕ್ ಯು ಒನ್ಸ್ ಅಗೇನ್. ಎಸ್ ವೀಕ್ಷಕರೇ, ಇಷ್ಟೊತ್ತು ದೇವರಾಜ್ ಅವರು ಮಾತುಮಾಡ್ತಿದ್ರಿ. ನಿಜಕ್ಕೂ ಕೂಡ ನಾನು ಅವ್ರ ಜೊತೆಗಿದ್ದೀನಲ್ವಾ, ಸಮೀಪಕ್ಕದಲ್ವಾ, ಅವ್ರ ಹತ್ರ ಕುತ್ಕೊಂಡು ಮಾತನಾಡ್ತಾ ಇದೀನಲ್ವಾ, ಹಿಂಗ ಅನಿಸ್ತಾ ಇದೆ. ಆ ವ್ಯಕ್ತಿ ಎಷ್ಟೊಂದು ಸರಳ. ಅಂದ್ರೆ ಈ ಸರಳತೆ ಅನ್ನುವಂಥದ್ದು ಎಲ್ಲ ಒಂದ್ ಕಡೆ ನಾವು ಅಡ್ಮಿಷನ್ ಮಾಡಿಬಿಟ್ರೆ ಬಂದ್ಬಿಡೋ ಕಲ್ಚರ್ ಅಲ್ಲ, ಸಂಸ್ಕಾರ ಬೇಕಿದಕ್ಕೆ. ಅಂದ್ರೆ ಇವರನ್ನ ನೋಡಿದಾಗ ಮೋಸ್ಟ್ಲಿ ಇವರ ತಂದೆ ತಾಯಿ ಯಾವ ರೀತಿಯಾಗಿ ಇವರಿಗೆ ಸಂಸ್ಕಾರ ಕೊಟ್ಟಿರ್ಬೇಕು. ಕೇವಲ ಸರ್ಟಿಫಿಕೇಟ್ ಎಜುಕೇಶನ್ ಇಸ್ ನಾಟ್ ಇಂಪಾರ್ಟೆಂಟ್ ಇನ್ ಲೈಫ್, ಬಟ್ ಆಲ್ಸೋ ಹೊರಗಡೆ ಇರ್ತಕ್ಕಂಥ ಒಂದು ಜ್ಞಾನ, ಇನ್ನೊಬ್ಬರ ಜೊತೆ ವ್ಯವಹರಿಸುವ ರೀತಿ, ನಡವಳಿಕೆ, ತಿಳುವಳಿಕೆ, ಅದರ ಬೆಳೆಯುಳಿಕೆ, ಅದು ಪಳೆಯುಳಿಕೆಯನ್ನ ಮಾತ್ರ ಬರ್ಲಿಕ್ಕೆ ಸಾಧ್ಯ ವಿನಃ ಅದು ಯಾವುದೇ ಕಾಲೇಜಿಗೆ ಅಡ್ಮಿಷನ್ ಮಾಡಿದ್ರೆ ಪಡ್ಕೊಳ್ಳುವಂಥದ್ದಲ್ಲ. ಸೊ ಬರ್ತಕ್ಕಂಥ ದಿನಮಾನದಲ್ಲಿ ಇವ್ರು ಒಂದ್ ಕಡೆ ಸಂಸ್ಕಾರವಂತರಿದ್ದಾರೆ, ಸಂಸ್ಕೃತಿ ಇದೆ, ಮತ್ತೊಂದ್ ಕಡೆ ಸಂಗೀತ ಇದೆ, ಸಂಗೀತದ ಇಂಗಿತ ತಿಳ್ಕೊಳ್ಬೇಕು ಅನ್ನುವಂತ ಒಂದು ಕನಸು, ಕಲ್ಪನೆ ಇದೆ. ಅದು ಬೇಗ ಸಾಕಾರಗೊಳ್ಳಿ ಅಂತ ಹೇಳ್ತಾ, ಇಂಥ ವಿಶೇಷವಾಗಿರುವಂತಹ ವ್ಯಕ್ತಿಗಳ ಜೊತೆಗೆ ನಾನ್ ನಿಮ್ಮನ್ನು ಮತ್ತೆ ಭೇಟಿ ಮಾಡ್ತೀನಿ. ಅಲ್ಲಿವರೆಗೆ ನೋಡ್ತಾ ಇರಿ ಜನಶ್ರೀ, ಇದು ಜನಸಿರಿ. ನಮಸ್ಕಾರ. ಇವತ್ತು ಜನನೇ ನಿಮ್ಮನ್ನ ಜಾನಕಿ ಅಮ್ಮ ನನ್ನ ವಾಯ್ಸ್ ಆತರ ಇಲ್ಲಲ್ಲ. ಗಂಡ್ಮಗ ಆಗಿ ಮಗಳ ಆದ್ರೆ ತಪ್ಪಾಗುತ್ತ.
ಗಂಭೀರತೆ ಅಂತ ಬಂದಾಗ ತುಂಬಾನೇ ಅವರು ಕಷ್ಟದಲ್ಲಿದ್ದಾರೆ. ಬಡತನ ಅಂಬುದು ಗೊತ್ತಿಲ್ಲ ಅಂತ ಬಿಡಿಸಿದ್ದಾರೆ ಸರ್. ಆ ಜನರು ನೆಗೆಟಿವ್ ಆಗಿ ಕಮೆಂಟ್ ಹಾಕ್ತಾರ. ನೀನೇ ನನ್ನ ತುಂಬಾ ತುಂಬಾ ಪ್ರೀತಿ ಮಾಡೋದು. ಕನ್ಫ್ಯೂಷನ್ ಆಗುತ್ತೋ ಜಸ್ಟ್ ಒಂದು ಸಾಂಗ್ ಪ್ಲೇ ಮಾಡಿ.